ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಡೇ 3 ಚಾಲೆಂಜ್ ಸ್ಟಾರ್ಟ್ ಆಗಿದೆ. ಈಗ ಟೈಮ್ ಬಂದುಬಿಟ್ಟು 3:50 ಆಗಿದೆ. ನೋಡ್ತೀರಾ ನೋಡಿ, 3:50 ಆಗಿದೆ. ಇಲ್ಲಿಂದ ನನ್ನ ಚಾಲೆಂಜ್ ಸ್ಟಾರ್ಟು. ಅಂದರೆ ಜುಂಬ ಇಲ್ಲ ಮಾರ್ನಿಂಗು, ಆದರೆ ಈವ್ನಿಂಗು ಮಾಡ್ತೀನಿ. ಈಗ ಪೂಜೆ ಇದೆ, ಸೊ ಹಾಗಾಗಿ ಬೇಗ ಎದ್ದೆ. ಈಗ ಹೋಗ್ಬಿಟ್ಟು ನಾನು ಫ್ರೆಶ್ ಅಪ್ ಬರ್ತೀನಿ. ಸ್ನಾನ ಮಾಡಿಕೊಂಡು ಬಂದು ಪ್ರಸಾದ ಎಲ್ಲ ಮಾಡಬೇಕು. ಓಕೆನಾ? ಬನ್ನಿ ಆ ಕೆಲಸ ಮಾಡೋಣ. 10 ಡೇಸ್ ಚಾಲೆಂಜಲ್ಲಿ ಡೇ 3 ಚಾಲೆಂಜ್. ಓಕೆನಾ? ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ 5:30 ಆಗಿದೆ. ನಾನು 3:45 ಎಲ್ಲ ಎದ್ದಿದ್ದು. ಈಗ 5:30 ಆಗಿದೆ. ನನ್ನ ಕೆಲಸ ಮುಗೀತು, ನೈವೇದ್ಯ ಎಲ್ಲ ಮಾಡಿದ್ದೀನಿ. ಈಗ ಏನೂ ಇಲ್ಲ, ಪೂಜೆ ಮಾಡೋದು ಅಷ್ಟೇ ಆ ಒಂದು ಕೆಲಸ ಇದೆ. ನನ್ನ ಚಾಲೆಂಜ್ ಏನಲ್ಲ ಇದು. ಬಟ್ ಡೇ 3 ಚಾಲೆಂಜಲ್ಲಿ ಪೂಜೆ ಮಾಡೋದು ನಾನು. ಓಕೆನಾ? ಬನ್ನಿ ಸ್ಟಾರ್ಟ್ ಮಾಡೋಣಂತೆ. ಪೂಜೆಗೆ ಟೈಮ್ ಆಗುತ್ತೆ. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಓಕೆನಾ? ಪೂಜೆ ಮುಗಿಸ್ಕೊಂಡೆ. ನನಗೇನೋ ಒಂಥರ ಸಂತೋಷ. ಯಾಕೆ ಅಂದರೆ ಬೆಳಗ್ಗೆನೇ ಪೂಜೆ ಮಾಡಿಕೊಂಡ್ರೆ ಮನಸ್ಸಿಗೇನೋ ಸಂತೋಷ ಆಗುತ್ತೆ ಅಲ್ವಾ. ನಾವಿವತ್ತು ಬೆಳಗ್ಗೆನೇ ಎದ್ದು ಪೂಜೆ ಮಾಡಿದ್ದೀವಿ ಅಂತ. ಎಷ್ಟು ಕೆಲಸ ಮಾಡಿದ್ರೂ ನಮಗೆ ಪೂಜೆ ಮಾಡಿಬಿಟ್ರೆ ಅಷ್ಟೇ ಖುಷಿ ಆಗುತ್ತೆ ಅಲ್ವಾ. ಮನೆಯಲ್ಲೇ ಏನೋ ಒಂಥರ ನೆಮ್ಮದಿ ಇರುತ್ತೆ. ಆವತ್ತು ದಿನ ಎಲ್ಲ ಒಂಥರ ಇರುತ್ತೆ ಫ್ರೆಂಡ್ಸ್. ನನಗೆ ಅದೇ ಫೀಲಿಂಗೆ ಪೂಜೆ ಮಾಡಿದ ದಿನ. ಓಕೆನಾ? ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ವಾಂಗಿಬಾತ್ ಮಾಡಿದ್ದೀನಿ ಇವತ್ತು ನೈವೇದ್ಯಕ್ಕೆ. ಮತ್ತು ಸಬ್ಬಕ್ಕಿ ಪಾಯಸ ಮಾಡಿದ್ದೀನಿ. ಮತ್ತು ಕಡಲೆ ಉಸಲಿ ಇದೆಲ್ಲನೂ ಮಾಡಬೇಕು. ಬಟ್ ನಾನು ಇದು ಕುದಿಸಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಬೆಂದಬೇಕು ಅನಿಸುತ್ತೆ ನನಗೆ. ಅದಕ್ಕೆ ಸ್ವಲ್ಪ ಇನ್ನು ಒಂದು 2 ವಿಸಿಲ್ಸ್ ಹಾಕ್ಸ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕೋಣ ಅಂತ ಹಾಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನಮ್ಮ ಹಸ್ಬೆಂಡ್ಗೆ ಮಗನಿಗೆ ಕಾಫಿ ಮತ್ತು ಮಿಲ್ಕ್, ನನಗೆ ವೈಟ್ ಲಾಸ್ ಡ್ರಿಂಕ್. ಇಷ್ಟು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಸ್ಪೆಷಲ್ಲು. ಮತ್ತು ಉಸ್ಲಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದೇ ಸ್ವಲ್ಪ 2 ವಿಸಿಲ್ಸ್ ಹಾಕ್ಸ್ಬಿಟ್ಟು ಆಮೇಲೆ ಮಾಡೋಣ ಅಂತ ನಾನು. ಅದಕ್ಕೆ ಸಬ್ಬಕ್ಕಿ ಪಾಯಸ ಫ್ರೆಂಡ್ಸ್ ಸ್ಪೆಷಲ್ಲು. ನಮ್ಮ ಮನೆಯಲ್ಲಿ ಇವತ್ತು ಸಬ್ಬಕ್ಕಿ ಪಾಯಸ ಮತ್ತು ವಾಂಗಿಬಾತು ಸ್ಪೆಷಲ್ಲು ಫ್ರೆಂಡ್ಸ್. ಈಗ ಟಿಫನ್ ಪೂಜೆ ಆಗಿದೆ ಅಲ್ವಾ, ಹಾಗಾಗಿ ಸಬ್ಬಕ್ಕಿ ಪಾಯಸ ಮತ್ತು ಉಸ್ಲಿ, ಕಡಲೆ ಉಸ್ಲಿ ಮತ್ತು ವಾಂಗಿಬಾತ್ ಇಷ್ಟು ನಮ್ಮದು ಇವತ್ತು ಬೆಳಗ್ಗೆ ಟಿಫನ್ನು. ಟೈಮ್ ಬಂದುಬಿಟ್ಟು 9 o'clock ಆಗಿದೆ. ಇವಾಗ ತಿಂತಾಯಿದ್ದೀನಿ ಫ್ರೆಂಡ್ಸ್ ನಾನು. ಓಕೆನಾ? ಮತ್ತೆ ಸಿಗೋಣ ಫ್ರೆಂಡ್ಸ್. ಡೇ 3 ಚಾಲೆಂಜಲ್ಲಿ ನಾನು ಈಗ ಫಿಟ್ನೆಸ್ ಅಂದರೆ ಜುಂಬಾ ಡ್ಯಾನ್ಸ್ ಆಡಬೇಕು. ಈಗ ಟೈಮ್ ಬಂದುಬಿಟ್ಟು 3:10 ಆಗಿದೆ. ಒಂದು 20 ಮಿನಿಟ್ಸು ಇಲ್ಲ, ಮ್ಯಾಕ್ಸಿಮಮ್ ಒಂದು 30 ಮಿನಿಟ್ಸು ಆ ಥರ ಮಾಡ್ತೀನಿ ನಾನು. ಯಾಕೆ ಅಂದರೆ ಫ್ರೆಂಡ್ಸ್, ನಾನು ಆನೆಸ್ಟಾಗೇ ಹೇಳ್ತೀನಿ, ನನಗೆ ನಿಜವಾಗ್ಲೂ ಎಷ್ಟು ಕಾಲು ನೋವು ಬರ್ತಿದೆ ಅಂದರೆ ಅಷ್ಟು ಕಾಲು ನೋವು ಬರ್ತಿದೆ ನನಗೆ. ಆದರೂ ನಾವು ನಮ್ಮ ಚಾಲೆಂಜ್ನ ಗಿವ್ ಅಪ್ ಮಾಡಬಾರ್ದು. ನಾವು ಸ್ಟ್ರಾಂಗಾಗೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಲ್ವಾ. ಸೊ ಹಾಗಾಗಿ ನಾನು ಸ್ಟ್ರಾಂಗಾಗೇ ಇದ್ದೀನಿ ಫ್ರೆಂಡ್ಸ್. ಓಕೆನಾ? ನಾನು ಸ್ಟ್ರಾಂಗಾಗಿ ನಾನು ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಎಷ್ಟೇ ಕಷ್ಟ ಬಂದ್ರೂ ಸಹ, ನನಗೆ ಎಷ್ಟೇ ಕಷ್ಟ ಬಂದ್ರೂ ಸಹ ನಾನು ಮಾತ್ರ
ಈ ಚಾಲೆಂಜ್ ಗಿವ್ ಅಪ್ ಮಾಡಲ್ಲ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಹಾಗೂ ಹೀಗೂ ಆಗಬಹುದು. ಅಂದರೆ ಒಂದಿನ ಫಿಟ್ನೆಸ್ ಮಾಡೋಕ್ಕಾಗಬಹುದು, ಆಗದೇ ಇರಬಹುದು. ಇಲ್ಲಾಂದರೆ ಇನ್ನೊಂದು ಏನಂದರೆ ನಮ್ಮ ನಿದ್ದೆ. ಯಾಕಂದರೆ ಮಕ್ಕಳಿಗೆ ಇವಾಗ ಎಕ್ಸಾಮ್ ಟೈಮ್ ಅಲ್ವಾ, ನಿದ್ದೆನೂ ಇಲ್ಲದೆ ಇರಬಹುದು. ಸೊ ಏನೇ ಆಗಲಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆದರೆ ಅಷ್ಟು ಮಾಡ್ತೀನಿ, ಓಕೆನಾ. ಇನ್ನಷ್ಟೇ, ಇನ್ನೇನು ಹೇಳೋದು, ನನ್ನ ಕೈಯಲ್ಲಿ ನಾನು ಡಿಸಿಪ್ಲಿನ್ ಆಗಿರಬೇಕು ಅಂತ. ನನ್ನ ಕೈಯಲ್ಲಿ ಎಷ್ಟಾದರೆ ಅಷ್ಟು ನಾನು ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಈ ಚಾಲೆಂಜಿನಂತೂ ನಾನು ಗಿವ್ ಅಪ್ ಮಾಡಲ್ಲ, ಓಕೆನಾ. ಬನ್ನಿ ನೆಕ್ಸ್ಟ್ ಇದು ಜುಂಬಾ ಡ್ಯಾನ್ಸ್ ಆಡಿ ನೆಕ್ಸ್ಟ್ ಮತ್ತೆ ನಾನು ಸಿಗ್ತೀನಿ, ಓಕೆನಾ. ಫ್ರೆಂಡ್ಸ್, ನನ್ನ ವರ್ಕೌಟ್ ಮುಗೀತು. ನೋಡಿದ್ರೆ ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಸ್ವೆಟ್ ಆಗಿರೋದೆಲ್ಲನೂ, ಓಕೆನಾ. ವರ್ಕೌಟ್ ಮುಗಿಸ್ದೆ ನೋಡ್ರಿ. 2 ಗ್ಲಾಸಸ್ ಆಫ್ ವಾಟರ್ ಕುಡಿಬೇಕೀಗ. ಯಾಕೆ ಅಂದರೆ ನಾವು ಎಕ್ಸಸೈಸ್ ಮಾಡಿರ್ತೀವಿ ಅಲ್ವಾ, ಸೊ ನಾವು ಈ ನೀರು ಕುಡಿಬೇಕು. ನೀರು ಕುಡಿದ್ರೇ ನಮಗೂ ಸ್ವೆಟ್ಟೆಲ್ಲ ಇನ್ನೂ ಚೆನ್ನಾಗಿ ಹೋಗುತ್ತೆ. ಸೊ ಹಾಗಾಗಿ ನಾನು ವರ್ಕೌಟ್ ಮುಂಚೆ 2 ಗ್ಲಾಸಸ್ ವಾಟರ್ ಕುಡಿತೀನಿ. ವರ್ಕೌಟ್ ಮುಗಿದ್ಮೇಲೆ 2 ಗ್ಲಾಸಸ್ ಆಫ್ ವಾಟರ್ ತಗೊತೀನಿ, ಓಕೆನಾ ಫ್ರೆಂಡ್ಸ್. ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್. 30 ಮಿನಿಟ್ಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇನ್ನೂ ಕೆಲಸ ಇದೆ ನನಗೆ ಮನೆಯಲ್ಲಿ. ಸೊ ಅದೆಲ್ಲ ಮಾಡೋಷ್ಟರಲ್ಲಿ ನನಗೆ ವರ್ಕೌಟೇ ಆಗುತ್ತೆ. ಸೊ ಹಾಗಾಗಿ ನಾನು ಇಷ್ಟೇ ಸಾಕಪ್ಪ, ಜಾಸ್ತಿ ಬಾಡಿನ ಸ್ಟ್ರೈನ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ಸಾಕು ಅಂದ್ಕೊಂಡೆ ನಾನು, ಓಕೆನಾ ಫ್ರೆಂಡ್ಸ್. ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್. ನೈಟ್ ಡಿನ್ನರ್ಗೆ ರೈಸು, ವೈಟ್ ರೈಸ್ ಮಾಡಿದ್ದೀನಿ. ಮತ್ತು ಇದು ಹೀರೆಕಾಯಿ ಚಟ್ನಿ, ಟೊಮೊಟೊ ಹೀರೆಕಾಯಿ ಚಟ್ನಿ ಮಾಡಿದ್ದೀನಿ. ಅದ್ರ ಜೊತೆಗೆ ಬೋಂಡ ಮಾಡಿದ್ದೀನಿ. ನನ್ನ ಮಗ ಬೋಂಡ ಬೇಕು ಮಮ್ಮಿ ಅಂದ, ಸೊ ಹಾಗಾಗಿ ಬೋಂಡ ಮಾಡಿದ್ದೀನಿ. ಇದು ನಮ್ಮ ನೈಟ್ ಡಿನ್ನರ್ ಫ್ರೆಂಡ್ಸ್, ಓಕೆನಾ. ಹಾಯ್ ಫ್ರೆಂಡ್ಸ್, ಇವಾಗ ಟೈಮು 9:45 ಆಗಿದೆ. ಡೇ 3 ಚಾಲೆಂಜೆ. ಅಂದರೆ ಬೆಳಗ್ಗೆ ಬೇಗ ಅಂದರೆ ಯಾವಾಗೂ 5ಗೆ ಎದ್ದೇಳ್ತಿದ್ದೆ ಅಲ್ಲ, ಇವತ್ತೇನೆಂದರೆ 3:45ಗೆ ಎದ್ದೆ. ಅದೊಂದು ಚಾಲೆಂಜ್ ಆಯಿತು. ನೆಕ್ಸ್ಟು ವರ್ಕೌಟು ಮಧ್ಯಾಹ್ನ ಮಾಡಿದೆ. ನೆಕ್ಸ್ಟು ಮೊಬೈಲು ಅಂದರೆ ಇಷ್ಟು ದಿನಕ್ಕಿಂತ ಇವತ್ತು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ, ಕಡಿಮೆ ಯೂಸ್ ಮಾಡಿದ್ದೀನಿ ಅನಿಸುತ್ತೆ. 100%ಅಲ್ಲಿ ಒಂದು 10% ಕಡಿಮೆ ಅನಿಸುತ್ತೆ ಅಷ್ಟೇ ಯೂಸ್ ಮಾಡಿರೋದು. ಅಂದರೆ 10% ಅಷ್ಟೇ ನಾನು ಕಡಿಮೆ ಮಾಡಿರೋದು. 100 ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. 90% ಇನ್ನೂ ಇಲ್ಲ, ಅದು ಅಷ್ಟು ಮಾಡ್ಕೊಳ್ಳೋಕ್ಕಾಗಲ್ಲ. ಮೊಬೈಲ್ ಕಡಿಮೆ ಮಾಡೋದು ನೋಡಿ, ಯಾಕೆಂದರೆ ನಾವು ಬ್ಲಾಗ್ ಶೂಟ್ ಮಾಡಬೇಕು, ನೆಕ್ಸ್ಟು ಅದನ್ನು ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಮತ್ತು ಅದನ್ನು ಅಪ್ಲೋಡ್ ಮಾಡಬೇಕು, ಎಲ್ಲ ಇರುತ್ತಲ್ವ, ಪ್ರೋಸೆಸ್ ಎಲ್ಲ ಇರುತ್ತಲ್ವ. ಸೊ ನಾವು ಮೊಬೈಲ್ ಏನಂದರೆ ರೀಲ್ಸ್ ನೋಡೋದು ಬಿಟ್ಟಿದ್ದೀನಿ. ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಿದ್ದೆ, ಅದು ಮಾತ್ರ ಸ್ವಲ್ಪ ಬಿಟ್ಟಿದ್ದೀನಿ. ನನಗೆ ಗೊತ್ತಿರೋ ಮಟ್ಟಿಗೆ ಅದು ಬಿಟ್ಟಿದ್ದೀನಿ. ಈಗ ಟೈಮ್ 9:45 ಅಲ್ಲ, ಇನ್ನು ಇವಾಗ ಹೋಗ್ಬಿಟ್ಟು ಮೊಬೈಲ್ ಆಫ್ ಮಾಡಿಬಿಡ್ತೀನಿ, ಮಲಗಿಬಿಡ್ತೀನಿ. ಇದು ಡೇ 3 ಆಯಿತಾ. ಇನ್ನು ನಾನೇನಂದರೆ ಡೇ 4 ನೋಡ್ತೀನಿ. ಡೇ 4ಅಲ್ಲಿ ಸಂಡೇ ಬರುತ್ತೆ. ನನಗೊಂದು ಕಡೆ ಏನು ಅನಿಸುತ್ತೆ ಅಂದರೆ 5ಗೆ ಎದ್ದೇಳಬೇಕು ಅನಿಸುತ್ತೆ. ಇನ್ನೊಂದು ಕಡೆ ಏನು ಅನಿಸುತ್ತೆ, ಅಯ್ಯೋ 3 ಡೇಸಿಂದ ನಿದ್ದೆ ಕಡಿಮೆನೇ, ನಿದ್ದೆ ಮಾಡಿಲ್ಲ. ಯಾಕಂದರೆ ಇವನಿಗೆ ಎಕ್ಸಾಮ್ ಇದೆಯಲ್ವ, ಹಾಗಾಗಿ ನನಗೆ ನಿದ್ದೆ ಕಡಿಮೆ. ಅದು ಬೇರೆ ಇವತ್ತು ಪೂಜೆ ಬೇರೆ ಮಾಡಿದೆ. 3:45ಗೆ ಎದ್ದ, ರಾತ್ರಿ 11 ಆಯಿತು ಮಲಗೋ ಅಷ್ಟರಲ್ಲಿ, ಸರಿಯಾಗಿ ನಿದ್ದೆ ಆಗಿಲ್ಲ. ಸೊ ಹಾಗಾಗಿ ಅಲ್ಲಿಗೂ ಹಗಲಲ್ಲಿ 1/2 ಅವರ್ ಮಲಗಿದೆ, ಆದರೂ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ನಿದ್ದೆಗೆ. ಸೊ ನಾನೇನು ಅನ್ಕೊತಾ ಇದ್ದೀನಂದರೆ ಬೆಳಿಗ್ಗೆ ಸ್ವಲ್ಪ ಲೇಟಾದರೂ ಎದ್ದೇಳೋಣ, ಹೆಂಗಿದ್ರು ಸಂಡೇ ಅಲ್ವಾ. ನಾನು ಡ್ಯಾನ್ಸ್ ಅಂತೀರ ಟೈಮ್ ನೋಡಿಕೊಂಡು ಮಾಡ್ತೀನಿ, ಹೆಂಗೆ ಟೈಮ್ ಅಡ್ಜಸ್ಟ್ ಆದರೆ ಹಂಗೆ ನಾಳೆ ಪ್ಲ್ಯಾನ್ ಇರೋದು, ಓಕೆನಾ. ಇವತ್ತಂತೂ ಪಕ್ಕ ಮಾಡಿದ್ದೀನಿ ನಾನು.
ನನ್ನ 4 ಚಾಲೆಂಜಲ್ಲಿ 3 ಚಾಲೆಂಜು ಪಕ್ಕಾ ಮಾಡಿದ್ದೀನಿ. ಇನ್ನೊಂದು ಚಾಲೆಂಜು ಹೇಳಿದ್ನಲ್ಲ 100%ಅಲ್ಲಿ ಒಂದು 10% ಕಡಿಮೆ ಮಾಡಿದ್ದೀನಿ, ಇನ್ನೂ 90% ಇಲ್ಲ ಅಂತ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಡೇ 4ಅಲ್ಲಿ 10 ಡೇಸ್ ಚಾಲೆಂಜು ಡೇ 4ಅಲ್ಲಿ ಮತ್ತೆ ನಿಮ್ಮನ್ನು ನಾನು ಮೀಟ್ ಆಗ್ತೀನಿ ನನ್ನ ಚಾಲೆಂಜ್ ಜೊತೆಗೆ. ನೀವು ಈ ಚಾಲೆಂಜ್ಗೆ ಜಾಯ್ನ್ ಆಗಬೇಕಾದ್ರೆ ನನ್ನ ಜೊತೆಗೆ ನೀವು ಚಾಲೆಂಜ್ಗೆ ಜಾಯ್ನ್ ಆಗಬಹುದು. ಓಕೆನಾ? ನಾವೆಲ್ಲ ಚಾಲೆಂಜ್ ತಗೊಂಡು ನಾವು ಎಲ್ಲದರಲ್ಲೂ ರೆಡಿ. ನಾವೇನೇ ಚಾಲೆಂಜ್ ಬಂದ್ರೂ ಎಲ್ಲವೂ ನಾವು ಪ್ರೂವ್ ಮಾಡಬೇಕು ಅಲ್ಲ, ನಾವೇನು ಅಂತ ನಾವು ತೋರಿಸ್ತೀವಿ ಅಲ್ವಾ. ಹಾಗೆಯೇ ನಾನು ಅಷ್ಟೇ, ಯಾವುದಾದ್ರೂ ಒಂದು ಮನಸ್ಸಿಗೆ ಹಾಕ್ಕೊಂಡಿದ್ದೀನಿ ಅಂದರೆ ಅದು ಮಾಡಬೇಕು. ಅದು ಮಾಡೋವರೆಗೂ ನಾನು ನಿದ್ದೆ ಮಾಡಲ್ಲ. ನಾನು ಒಂದೇನಾದರೂ ಮನ್ಸಿಗೆ ಬಂದರೆ ಸಾಕು, ಅದನ್ನು ಮೈಂಡಿಗೆ ತೊಗೊಂಡ್ಬಿಡ್ತೀನಿ. ಸೊ ಹಾಗಾಗಿ ನಾವೆಲ್ಲ ಸೇರಿಬಿಟ್ಟು ಚಾಲೆಂಜು ಮಾಡೋಣ ಅಂತೆ. ಓಕೆನಾ? ನಾಳೆ ಡೇ 4 ಚಾಲೆಂಜಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.